ಪಹಲ್ಗಾಮ್ ದಾಳಿ ಖಂಡಿಸಿದ ಯುರೋಪ್ ಒಕ್ಕೂಟ. ಪ್ರತಿಯೊಂದು ದೇಶಕ್ಕೂ ತನ್ನ ರಕ್ಷಣೆ ಮಾಡಿಕೊಳ್ಳುವ ಹಕ್ಕಿದೆ. ಉಗ್ರರ ದಾಳಿಗೆ ಪ್ರತಿ ದಾಳಿ ಮಾಡುವ ಅಧಿಕಾರವೂ ಕೂಡ ಇದೆ. ಎರಡು ದೇಶಗಳಿಗೆ ಸಂಯಮ ಕಾಯ್ದುಕೊಳ್ಳಲು ಮನವಿಯನ್ನ ಮಾಡಿಕೊಂಡಿದೆ ಯುರೋಪ್ ಒಕ್ಕೂಟ. ಪಹಲ್ಗಾಮ್ ದಾಳಿಯನ್ನ ಕೂಡ ಖಂಡಿಸಿದೆ ಇಲ್ಲಿ ಯುರೋಪ್ ಒಕ್ಕೂಟ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಅಥವಾ ತನ್ನ ರಕ್ಷಣೆ ಮಾಡಿಕೊಳ್ಳುವಂತ ಹಕ್ಕಿದೆ. ಉಗ್ರರ ದಾಳಿಗೆ ಪ್ರತಿ ದಾಳಿ ಮಾಡುವಂತ ಅಧಿಕಾರವೂ ಕೂಡ ಆ ದೇಶಕ್ಕೆ ಇದೆ, ದಾಳಿಗೆ ಒಳಗಾದಂತ ದೇಶಕ್ಕೆ ಇದೆ. ಎರಡು ದೇಶಗಳಿಗೆ ಸಂಯಮ ಕಾಯ್ದುಕೊಳ್ಳೋದಕ್ಕೆ ಯುರೋಪ್ ಒಕ್ಕೂಟ ಇಲ್ಲಿ ಮನವಿಯನ್ನ ಮಾಡಿಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿಯನ್ನ ಯುರೋಪ್ ಒಕ್ಕೂಟ ಇಲ್ಲಿ ಖಂಡಿಸಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಸ್ ದಿಲೀಪ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಮೆರಿಕ ನಾಗರಿಕರನ್ನ ಅಮೆರಿಕ ಬಚಾವ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ, ಜೊತೆಗೆ ಸೂಚನೆಯನ್ನ ಕೊಟ್ಟಿದೆ, ಜೊತೆಗೆ ಯುದ್ಧದ ಮುನ್ಸೂಚನೆಯೂ ಕೂಡ ಆಗಿರಬಹುದು ಅಂತ ಹೇಳಿ. ಇದೆಲ್ಲದರ ನಡುವೆ ಪಹಲ್ಗಾಮ್ ದಾಳಿಯನ್ನ ಇಡೀ ಜಗತ್ತಿನ ಹಲವು ರಾಷ್ಟ್ರಗಳು ಖಂಡಿಸಿದಾವೆ ಮತ್ತು ಜೊತೆಗೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಯುರೋಪ್ ಒಕ್ಕೂಟವೂ ಕೂಡ ಖಂಡಿಸಿರೋದು. ನೋಡಿ ರಾಮ್, ಈ ಒಂದು ಐರೋಪ್ಯ ಒಕ್ಕೂಟ ಇವತ್ತು ಪಹಲ್ಗಾಮ್ ದಾಳಿಯನ್ನು ಖಂಡಿಸಿದೆ, ಪಾಕಿಸ್ತಾನದ ಒಂದು ಉಗ್ರರ ಚಟುವಟಿಕೆಯನ್ನು ಖಂಡಿಸಿದೆ. ಅಂದರೆ ಇದರ ಶ್ರೇಯಸ್ಸು ಸಲ್ಲಬೇಕಾಗಿರೋದು ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವ್ರಿಗೆ. ಯಾಕೆಂದರೆ ಯಾವಾಗ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು ಆವಾಗ ಎಲ್ಲ ವಿದೇಶಗಳ ಪತ್ರಿಕೆಗಳನ್ನು, ಅದರಲ್ಲೂ ಯುರೋಪ್ ಮತ್ತು ಅಮೆರಿಕ ಖಂಡಗಳ ಒಂದು ಪತ್ರಿಕೆಗಳ ಪತ್ರಕರ್ತರನ್ನ ಕರೆಸಿ ಬಾಲಾಕೋಟಲ್ಲಿ ಏನೂ ಆಗಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಸಾಬೀತು ಮಾಡೋಕೆ ಹೊರಟಿತ್ತು. ಮತ್ತು ಒಂದು ಏರ್ ಸ್ಟ್ರೈಕ್ ನಡೆದೇ ಇಲ್ಲ, ಸರ್ಜಿಕಲ್ ಸ್ಟ್ರೈಕ್ ನಡೆದೇ ಇಲ್ಲ ಅನ್ನೋ ರೀತಿ ಬಿಂಬಿಸಿತ್ತು. ಮತ್ತು ಯುರೋಪ್ ರಾಷ್ಟ್ರಗಳು, ಅಮೆರಿಕ ರಾಷ್ಟ್ರಗಳು ಆದಷ್ಟು ನೀವು ಪರಸ್ಪರ ಒಂದು ಹೊಂದಾಣಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ನೀತಿ ಪಾಠ ಹೇಳ್ತಿದ್ವು. ಆದರೆ ಇವಾಗ ಸರಾಸಟ್ಟಾಗಿ ಭಾರತದ ಪರ ನಿಲ್ತಿದ್ದೇವೆ ಅಂದರೆ ಭಾರತ ತನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡ್ತಿದೆ. ಭಾರತ ಪಾಕಿಸ್ತಾನದಿಂದ ಆಗ್ತಿರೋವಂಥ ಎಡವಟ್ಟುಗಳನ್ನು, ಅನಾಹುತಕಾರಿ ಚಟುವಟಿಕೆಗಳನ್ನು ವಿಶ್ವದ ಗಮನ ಸೆಳೆಯಲು ಯಶಸ್ವಿಯಾಗ್ತಿದೆ. ಕೆಲವೇ ವರ್ಷಗಳ ಹಿಂದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದೇ ಯುರೋಪಿಯನ್ ಒಕ್ಕೂಟದ ನಿಯೋಗ ಭೇಟಿ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಕೂಡ ಆ ಐರೋಪ್ಯ ಒಕ್ಕೂಟದ ನಿಯೋಗಕ್ಕೆ ಭಾರತ ಸಮಗ್ರವಾಗಿ ಮನವರಿಕೆ ಮಾಡಿಕೊಟ್ಟಿತ್ತು ಪಾಕಿಸ್ತಾನದಿಂದ ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂತ. ಅಂದರೆ ಕಾಶ್ಮೀರದ ವಸ್ತುಸ್ಥಿತಿಯನ್ನು ವಿಶ್ವಮಟ್ಟದಲ್ಲಿ ಗಮನಕ್ಕೆ ತರೋದ್ರಲ್ಲಿ ಭಾರತ ಯಶಸ್ವಿ ಆಗ್ತಿದೆ. ಇದು ಒಂದಾದರೆ, ಇನ್ನೊಂದು ಐರೋಪ್ಯ ರಾಷ್ಟ್ರಗಳಿಗೇನೆ ಇದು ಅರಿವಿಗೆ ಬರ್ತಾ ಇದೆ. ಯಾವಾಗ ಈ ಒಂದು ಫ್ರಾನ್ಸ್ನಲ್ಲಿ ವಲಸಿಗರ ಒಂದು ದಾಳಿ ನಡೀತು,